PUC ಸೆಕೆಂಡ್ ಇಯರ್ ಆರ್ಟ್ಸ್ ಆದ್ಮೇಲೆ ಯಾವೆಲ್ಲ ಕೋರ್ಸ್ಗಳು ಅವೈಲೇಬಲ್ ಅವ ಅಂತ ಹೇಳಿ ಈ ವಿಡಿಯೋ ಒಳಗೆ ಕವರ್ ಮಾಡೋಣ. ನೀವು ಸರ್ಪ್ರೈಸ್ ಆಗ್ಬಹುದು, ಸೈನ್ಸ್ ಒಳಗ ಕಾಮರ್ಸ್ ಒಳಗೂ ಇಲ್ಲದೆ ಇದ್ದಷ್ಟು ಅಪರ್ಚುನಿಟಿ ಆರ್ಟ್ಸ್ ಒಳಗವ ಅಂತ ಹೇಳಿದ್ರೆ. ಯಾಕಂತಂದ್ರ PUC ಸೆಕೆಂಡ್ ಇಯರ್ ಆರ್ಟ್ಸ್ ನೀವು ತಗೊಂಡ್ರ ಆ ಫೌಂಡೇಶನ್ ಮೇಲೆ ನೀವು ಸುಮಾರು 10 ಟೈಪ್ ಬೇರೆ ಬೇರೆ ಫೀಲ್ಡ್ ಒಳಗೆ ಹೋಗ್ಬೋದು. ಆ 10 ಟೈಪ್ ಫೀಲ್ಡ್ ಗಳು ಇಲ್ಲಿ ಬ್ರಾಂಚಸ್ ಆಗಿ ಕೊಟ್ಟವ ಈ ಮೈಂಡ್ ಮ್ಯಾಪ್ ನಾಗ. ಇದ್ರೊಳಗ ಮತ್ತೆ ಸಬ್ ಬ್ರಾಂಚಸ್ ಬರ್ತಾವ. ಅವನ್ನೆಲ್ಲ ಡಿಟೇಲ್ ಆಗಿ ಈ ವಿಡಿಯೋದಾಗ ನೋಡೋಣ. ವಿಡಿಯೋನ ಕಡಿ ತನಕ ನೋಡ್ರಿ, ಯಾಕಂದ್ರೆ ಈ ಮೈಂಡ್ ಮ್ಯಾಪ್ ಹೆಂಗ ನಾನು ಜನರೇಟ್ ಮಾಡೀನಿ ಅನ್ನೋದನ್ನ ಹೇಳ್ತೀನಿ. ಆಮೇಲೆ ಈ ಲಿಂಕ್ ಎಲ್ಲದ ಅಂತ ಅನ್ನೋದು ನಿಮ್ಗೆ ಗೊತ್ತಾಗ್ತದ. ನೀವು ನಮ್ಮ ಚಾನೆಲ್ಗೆ ಹೊಸಬ್ರಿದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಕರಿಯರ್ ಪಾತ್ವೇಸ್ ಆಫ್ಟರ್ 12th ಅಥವಾ PUC ಸೆಕೆಂಡ್ ಇಯರ್ ಇನ್ ಆರ್ಟ್ಸ್ ಇನ್ ಇಂಡಿಯಾ ಅದನ್ನ ನೋಡಿದ್ರೆ, ಮೊದಲನೇದಾಗಿ ವೊಕೇಶನಲ್ ಅಂಡ್ ಶಾರ್ಟ್ ಟರ್ಮ್ ಡಿಪ್ಲೊಮಾ ಕೋರ್ಸಸ್ ಅನ್ನ ನೋಡೋಣ. ಇದ್ರೊಳಗೆ 2 ಮೇನ್ ಟೈಪ್ ಬರ್ತಾವ, ಕ್ರಿಯೇಟಿವ್ ಅಂಡ್ ಟೆಕ್ನಿಕಲ್ ಡಿಪ್ಲೊಮಾಸ್ ಆಮೇಲೆ ಪ್ರೊಫೆಷನಲ್ ಸರ್ಟಿಫಿಕೇಟ್ಸ್. ಕ್ರಿಯೇಟಿವ್ ಅಂಡ್ ಟೆಕ್ನಿಕಲ್ ಡಿಪ್ಲೊಮಾಸ್ ಒಳಗ ಫರ್ದರ್ ನೀವು ನೋಡಿದ್ರೆ ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್, ಡಿಪ್ಲೊಮಾ ಇನ್ ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ, ಡಿಪ್ಲೊಮಾ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ವೆಬ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್, ಡಿಪ್ಲೊಮಾ ಇನ್ ಫ್ಯಾಷನ್ ಇಂಟೀರಿಯರ್ ಅಂಡ್ ಜ್ಯುವೆಲ್ರಿ ಡಿಸೈನ್, ಇಂಥವೆಲ್ಲ ಬರ್ತಾವ. ನೀವು ಪ್ರೊಫೆಷನಲ್ ಸರ್ಟಿಫಿಕೇಶನ್ಸ್ ನೋಡಿದ್ರೆ ನೀವು ಪ್ರಿಪರೇಷನ್ ಫಾರ್ UPSC ಮಾಡ್ಬೋದು, SSC ಅಥವಾ ಬ್ಯಾಂಕ್ PO ಗಳಿಗೆ ಪ್ರಿಪೇರ್ ಮಾಡ್ಬೋದು. ನೀವು ಫೌಂಡೇಶನ್ ಕೋರ್ಸ್ಗಳನ್ನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಚಾರ್ಟರ್ಡ್ ಅಕೌಂಟೆನ್ಸಿ ಅಥವಾ ಕಂಪನಿ ಸೆಕ್ರೆಟರಿ. ನೀವು PUC ಸೆಕೆಂಡ್ ಇಯರ್ ಆರ್ಟ್ಸ್ ಮಾಡಿದ್ರು ನಿಮ್ಗ ಅಕೌಂಟೆನ್ಸಿ ಮತ್ತು ಕಾಮರ್ಸ್ ಒಳಗೆ ಇಂಟ್ರೆಸ್ಟ್ ಅದ ಅಂತಂದ್ರ ನೀವು ಈ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಮಾಡ್ಬೋದು ಡಿಗ್ರಿ ಮಾಡ್ತಾ ಮಾಡ್ತಾ. ಮೂರನೇದು ಫಾರಿನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಶನ್ ಕೋರ್ಸಸ್ ಅನ್ನ ಮಾಡ್ಬೋದು. ಬೇರೆ ಬೇರೆ ಫಾರಿನ್ ಲ್ಯಾಂಗ್ವೇಜ್ ಅನ್ನ ಕಲಿತು ನೀವು ಇಂಟರ್ಪ್ರಿಟರ್ ಆಗಿ ಜಾಯ್ನ್ ಆಗ್ಬೋದು, ಇಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಜಾಯ್ನ್ ಆಗ್ಬೋದು. ಇನ್ನು ಮುಂದೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂಡ್ IT ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಆರ್ಟ್ಸ್ ಆದ್ಮೇಲೆ ಮಾಡಬಾರ್ದು ಅಂತಿಲ್ಲ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ BCA ಮಾಡ್ಬೋದು. ಇದ್ರೊಳಗೆ ನಿಮ್ಗೊಂದು ಸ್ವಲ್ಪ ಮ್ಯಾಥ್ ರಿಕ್ವೈರ್ಮೆಂಟ್ ಬೇಕಾಗ್ತದೆ. ನೀವು PUC ಸೆಕೆಂಡ್ ಇಯರ್ ಒಳಗೆ ಮ್ಯಾಥ್ ಆಲ್ರೆಡಿ ತಗೊಂಡಿದ್ರೆ ಇದು ಯೂಸ್ ಆಗ್ತದೆ. ಸೊ ಅದೇ ರೀತಿ BSc ಇನ್ IT ಅಂಡ್ ಕಂಪ್ಯೂಟರ್ ಸೈನ್ಸ್ ನೀವು ಮಾಡ್ಬೋದು. ಇದು ಸೇಮ್, ಇದ್ರೊಳಗೆ ಒಂದು ಸ್ವಲ್ಪ ಸೈನ್ಸ್ ನಾಲೆಜ್ ಅಪ್ಲಿಕೇಬಲ್ ಆಗ್ತದೆ. ಸೊ ಇದನ್ನ ನೀವು ಹೊರತುಪಡಿಸಿದ್ರೆ ನೀವು ಮಿಕ್ಕಿದ್ದೆಲ್ಲ ಕೋರ್ಸ್ಗಳನ್ನ ಆರ್ಟ್ಸ್ ಫೌಂಡೇಶನ್ ಮೇಲೆನ ಮಾಡಬಹುದು. ಮೂರನೇದು ಎಜುಕೇಶನ್ ಅಂಡ್ ಸೋಷಿಯಲ್ ವರ್ಕ್. ಇದ್ರಾಗ ಸೋಷಿಯಲ್ ವರ್ಕ್ ಒಳಗ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ BSW ಮಾಡ್ಬೋದು, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್. ಇದನ್ನ ಮಾಡಿದ್ರೆ ನಿಮ್ಗೆ NGO ಒಳಗ ಜಾಬ್ ಸಿಗ್ತದ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಒಳಗ ಜಾಬ್ ಅಪರ್ಚುನಿಟಿ ಇರ್ತಾವ. ಎರಡನೇದಾಗಿ BA ಇನ್ ಸೋಷಿಯಲ್ ವರ್ಕ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನೀವು ಮಾಡಿದ್ರೆ ಹಳ್ಳಿಗಳ ಒಳಗ ಗ್ರಾಮ ಪಂಚಾಯಿತಿ ಅಥವಾ ರೂರಲ್ ಬಾಡಿ ಜೊತೆ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ. ನೀವು ಟೀಚಿಂಗ್ ಒಳಗ ಇಂಟ್ರೆಸ್ಟೆಡ್ ಇದ್ರಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು ಅಂತಿತ್ತಂದ್ರ ನೀವು ಇಂಟಿಗ್ರೇಟೆಡ್ BA B.Ed ಪ್ರೋಗ್ರಾಮ್ ಅನ್ನ ಮಾಡಬಹುದು. 4 ವರ್ಷದ ಪ್ರೋಗ್ರಾಮ್. ಇದ್ರೊಳಗ ಗ್ರಾಜುಯೇಷನ್ ಮತ್ತು ಟೀಚರ್ ಟ್ರೈನಿಂಗ್ ಎರಡೂ ಸೇರಿರ್ತಾವ. ಅದಲ್ದ ನೀವು ಡಿಪ್ಲೊಮಾ ಇನ್ ಎಜುಕೇಶನ್ D.Ed ಮಾಡಬಹುದು ಅಥವಾ ಎಲಿಮೆಂಟರಿ ಎಜುಕೇಶನ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅನ್ನ ಮಾಡಬಹುದು. ಅದು ಪ್ರೈಮರಿ ಸ್ಕೂಲ್ ಟೀಚಿಂಗಿಗೆ ಯೂಸ್ ಆಗ್ತದೆ. ನಿಮಗೆ ಪರ್ಫಾರ್ಮೆನ್ಸ್ ಆರ್ಟ್ಸ್ ಮತ್ತು ಮ್ಯೂಸಿಕ್ ಒಳಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದ್ರೊಳಗೂ ಡಿಗ್ರಿ ಪ್ರೋಗ್ರಾಮ್ಸ್ ಅವ. ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ BPA ವಿತ್ ಸ್ಪೆಷಲೈಸೇಷನ್ ಇನ್ ಡ್ಯಾನ್ಸ್, ಡ್ರಾಮಾ, ಥಿಯೇಟರ್, ಈ ತರ. ಬ್ಯಾಚುಲರ್ ಆಫ್ ಮ್ಯೂಸಿಕ್ ಅನ್ನ ನೀವು ಮಾಡಬಹುದು, ನೀವು ಮ್ಯೂಸಿಕ್ ಒಳಗೆ ಇಂಟ್ರೆಸ್ಟೆಡ್ ಇದ್ರೆ. ಇದ್ರೊಳಗ ವೋಕಲ್ ಅಥವಾ ಇನ್ಸ್ಟ್ರೂಮೆಂಟಲ್ ಟ್ರೈನಿಂಗ್ ಬರ್ತದ. BA ಇನ್ ಮ್ಯೂಸಿಕ್ ಅಥವಾ BA ಇನ್ ಡ್ಯಾನ್ಸ್ ಅದನ್ನು ನೀವು ಮಾಡಬಹುದು. ಇದು ಪರ್ಫಾರ್ಮಿಂಗ್ ಆರ್ಟ್ಸ್. ನೀವು ಹಾಸ್ಪಿಟಾಲಿಟಿ, ಟ್ರಾವೆಲ್ ಅಂಡ್ ಟೂರಿಸಂ ಒಳಗೆ ಇಂಟ್ರೆಸ್ಟೆಡ್ ಇದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬಹುದು. ಇದ್ರೊಳಗೆ ಡಿಗ್ರಿ ಬರುವು ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ BHM, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂಡ್ ಕೇಟರಿಂಗ್ ಟೆಕ್ನಾಲಜಿ BHMCT, ಆಮೇಲೆ BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಟ್ರಾವೆಲ್. ಅದಲ್ದನ ನೀವು ಟೂರಿಸಂ ಅಂಡ್ ಟ್ರಾವೆಲ್ ಒಳಗ ಡಿಗ್ರಿ ಮಾಡ್ತೀವಿ ಅಂತಂದ್ರೆ BA ಇನ್ ಟೂರಿಸಂ ಅಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಅದ, BBA ಇನ್ ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್. ಇದನ್ನ ನೀವು ಮಾಡಿದ್ರೆ ಏರ್ ಹೋಸ್ಟೆಸ್ ಆಗ್ಬೋದು, ಇಲ್ಲ ಏರ್ಲೈನ್ಸ್ ಅದ ಗ್ರೌಂಡ್ ಸ್ಟಾಫ್ ಆಗಿ ಕೆಲಸ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಹ್ಯುಮ್ಯಾನಿಟೀಸ್ ಮತ್ತು ಸೋಷಿಯಲ್ ಸೈನ್ಸಸ್ ಅನ್ನ ನೋಡೋಣ. ಇದ್ರೊಳಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಜನರಲ್ ಮತ್ತು ಆನರ್ಸ್ ಡಿಗ್ರಿ ಬರ್ತಾವ. ಬ್ಯಾಚುಲರ್ ಆಫ್ ಆರ್ಟ್ಸ್ ನಿಮಗೆ ಗೊತ್ತಿದ್ದಂಗ ಜನರಲ್, ಇದ್ರೊಳಗ ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ಸ್ ಲೈಕ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ ಇಂಥವೆಲ್ಲ ಬರ್ತಾವ. ನೀವು BA ಆನರ್ಸ್ ಮಾಡ್ತೀರಿ ಅಂತಂದ್ರೆ ಎಕನಾಮಿಕ್ಸ್ ತಗೊಂಡ್ ಮಾಡಬಹುದು. ನಿಮ್ಗೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಒಳಗೆ ಇಂಟ್ರೆಸ್ಟ್ ಇದ್ರೆ BA ಆನರ್ಸ್ ಇನ್ ಸೈಕಾಲಜಿ ಅಂತ ಒಂದು ಡಿಗ್ರಿ ಅದ. ಇದ್ರೊಳಗ ಹ್ಯೂಮನ್ ಬಿಹೇವಿಯರ್ ಮತ್ತು ಮೆಂಟಲ್ ಪ್ರೊಸೆಸಸ್ ಅದನ್ನ ಹೇಳ್ಕೊಡ್ತಾರ. ಇದನ್ನ ನೀವು ಮಾಡಿದ್ರೆ ನಿಮ್ದ ಸ್ವಂತ ಕ್ಲಿನಿಕ್ ಪ್ರಾಕ್ಟೀಸ್ ಮಾಡಬಹುದು, ಇಲ್ಲ ಹಾಸ್ಪಿಟಲ್ ಒಳಗೂ ಜಾಯ್ನ್ ಆಗಿ ಪೇಷಂಟ್ಗಳಿಗೆ ಸೈಕಾಲಜಿಕಲ್ ಅನಾಲಿಸಿಸ್ ಮಾಡಿ ಹೆಲ್ಪ್ ಮಾಡಬಹುದು. ನಾಲ್ಕನೇದು BA ಆನರ್ಸ್ ಇನ್ ಪೊಲಿಟಿಕಲ್ ಸೈನ್ಸ್.
ಇದ್ರೊಳಗೆ ಇಂಡಿಯನ್ ಮತ್ತು ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಸಿಸ್ಟಮ್ಸ್ ಬರ್ತಾವ. ಇದನ್ನ ಆದ್ರೆ ನೀವು ಪೊಲಿಟಿಷಿಯನ್ ಆಗ್ಬೋದು, ಇಲ್ಲ ಪೊಲಿಟಿಕಲ್ ಪಾರ್ಟೀಸ್ ಗಳನ್ನ ಜಾಯಿನ್ ಆಗಿ ಅವ್ರಿಗೆ ಕನ್ಸಲ್ಟೆಂಟ್ ಅಂತ ಸೇವೆ ಸಲ್ಲಿಸಬಹುದು. BA ಆನರ್ಸ್ ಇನ್ ಸೋಶಿಯಾಲಜಿ ಫೋಕಸಿಂಗ್ ಇನ್ ಸೋಷಿಯಲ್ ಇಂಟರಾಕ್ಷನ್ಸ್ ಮತ್ತು ಸೊಸೈಟಲ್ ಸ್ಟ್ರಕ್ಚರ್ಸ್ ಅದನ್ನ ನೀವು ಮಾಡಬಹುದು. ಇಲ್ಲ BA ಆನರ್ಸ್ ಇನ್ ಹಿಸ್ಟ್ರಿ ಮಾಡಬಹುದು. ಇದ್ರೊಳಗ ಪುರಾತನ ಶಾಸ್ತ್ರ, ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ ಇಂಥವೆಲ್ಲ ಕವರ್ ಆಗ್ತದ. BA ಆನರ್ಸ್ ಇನ್ ಜಿಯೋಗ್ರಫಿ, ಇದ್ರೊಳಗ ಫಿಸಿಕಲ್, ಹ್ಯೂಮನ್ ಮತ್ತು ರೀಜನಲ್ ಜಿಯೋಗ್ರಫಿನ ಸ್ಟಡಿ ಮಾಡಬಹುದು. BA ಆನರ್ಸ್ ಇನ್ ಇಂಗ್ಲಿಷ್ ಲಿಟರೇಚರ್ ಆರ್ ಅದರ್ ಲ್ಯಾಂಗ್ವೇಜಸ್ ಲೈಕ್ ಹಿಂದಿ, ಸಂಸ್ಕೃತ್, ಕನ್ನಡ ಅಥವಾ ಫಾರಿನ್ ಲ್ಯಾಂಗ್ವೇಜಸ್, ಫ್ರೆಂಚ್, ಜರ್ಮನ್, ಸ್ಪ್ಯಾನಿಷ್ ಇಂಥವೆಲ್ಲ ಮಾಡ್ಲಿಕ್ಕೆ ಅವಕಾಶ ಅದ. ಇದನ್ನ ನೀವು ಮಾಡಿದ್ರೆ ನೀವು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡಬಹುದು, ಇಲ್ಲ ಲಿಟರರಿ ಫೀಲ್ಡ್ ಒಳಗ ಕೆಲಸ ಮಾಡಬಹುದು. BA ಆನರ್ಸ್ ಇನ್ ಫಿಲಾಸಫಿ ಅಂಡ್ ಆಂಥ್ರೋಪಾಲಜಿ, ಇವೆಲ್ಲ ಮೈಂಡ್ ಮ್ಯಾಪ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿನಿ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಡಿಟೇಲ್ ಬೇಕು, ಫಾರ್ ಎಕ್ಸಾಂಪಲ್ ಫಿಲಾಸಫಿ ಅಂಡ್ ಆಂಥ್ರೋಪಾಲಜಿ ಅಂದ್ರೆ ಏನು ಅಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗ್ತದ. ಅಲ್ಲೇ ಜಾಸ್ತಿ ಡೀಟೇಲ್ ಕೊಟ್ಟಾರ. ನೆಕ್ಸ್ಟ್ ನೀವು ಲಿಬರಲ್ ಆರ್ಟ್ಸ್ ತಗೋಬೇಕು ಅಂತಂದ್ರ, ಲಿಬರಲ್ ಆರ್ಟ್ಸ್ ಅಂತಂದ್ರ ಬೇಸಿಕಲಿ ಒಂದು ಫೌಂಡೇಶನ್ ಪ್ರೋಗ್ರಾಮ್, ಬಟ್ ಅದ್ರೊಳಗ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅನ್ನ ಅಲೋ ಮಾಡ್ತದ. ಅಂದ್ರ ಸೈನ್ಸು, ಆರ್ಟ್ಸು, ಹ್ಯುಮ್ಯಾನಿಟೀಸು ಆ ವಿಷಯಗಳ ಒಳಗ ನೀವು ಯಾವ್ದಾ ಸಬ್ಜೆಕ್ಟ್ ಅನ್ನು ತಗೋಬಹುದು. ಈಗೀಗ ಲಿಬರಲ್ ಆರ್ಟ್ಸ್ ಅನ್ನೋದು ಒಂದು ಫುಲ್ ಡಿಮ್ಯಾಂಡ್ ಆಗಿರೋ ಒಂದು ಡಿಗ್ರಿ ಪ್ರೋಗ್ರಾಮ್. ಇದ್ರ ಬಗ್ಗೆನೂ ನೀವು ಯೋಚನೆ ಮಾಡಬಹುದು. ಕೆಲವೊಂದು ಕಾಲೇಜ್ ಒಳಗ ಲಿಬರಲ್ ಆರ್ಟ್ಸ್ ಅನ್ನೋದನ್ನ ಒಂದು ಸ್ಪೆಷಲ್ ಡಿಗ್ರಿ ಅದ. ಈ ಲಿಬರಲ್ ಆರ್ಟ್ಸ್ ಬಗ್ಗೆ ನಾನು ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡೀನಿ, ನಮ್ಮ ಚಾನೆಲ್ ನಾಗ ಹಾಕಿನಿ. ನಿಮಗೆ ಇಂಟ್ರೆಸ್ಟ್ ಇತ್ತಂತಂದ್ರೆ ಆ ವಿಡಿಯೋನ ನೋಡಬಹುದು. ಇನ್ನ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಟಡೀಸ್ ನೀವು ಮಾಡ್ತೀರಿ ಅಂತಂದ್ರ ಇದ್ರೊಳಗ ಕೋರ್ಸಸ್ ಬರುವು BBA ಒಳಗ ಜನರಲ್, ಆಮೇಲೆ ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಬಿಸ್ನೆಸ್, ಮ್ಯಾನೇಜ್ಮೆಂಟ್ ಸ್ಟಡೀಸ್, ಈ ತರ ನೀವು BBA ಕೋರ್ಸ್ಗಳನ್ನ ಮಾಡಬಹುದು. ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ಅಂಡರ್ ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಎರಡೂ ಸೇರಿರೋದು BBA ಮತ್ತು MBA ಎರಡನ್ನೂ ಮಾಡಬಹುದು. ಇವು ಕೆಲವೊಂದು ಕಾಲೇಜ್ ಒಳಗ ಅವೈಲೇಬಲ್ ಅವ. ಇನ್ನು ನೀವು ಅಡ್ವೊಕೇಟ್ ಆಗ್ತೀರಿ ಅಂತಂದ್ರ ಲಾ ಅಂಡ್ ಲೀಗಲ್ ಸ್ಟಡೀಸ್ ಮಾಡಬಹುದು. ಇದ್ರೊಳಗೂ ಇಂಟಿಗ್ರೇಟೆಡ್ ಲಾ ಪ್ರೋಗ್ರಾಮ್ಸ್ ಅವ 5 ವರ್ಷದ್ದು, BA LLB, BBA LLB ಅಥವಾ BCom LLB. ಈ ಕೋರ್ಸ್ಗಳ ಬಗ್ಗೆನೂ ನೀವು ಮೊದಲಿಂದ ಡಿಸೈಡ್ ಮಾಡಿ ಆ ಪ್ರೋಗ್ರಾಮ್ ಅನ್ನ ಜಾಯ್ನ್ ಆಗಬಹುದು. ಇನ್ನು ಮೀಡಿಯಾ ಅಂಡ್ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಶನ್ ಇದನ್ನ ನೀವು ಜಾಯ್ನ್ ಆಗ್ತೀರಿ ಅಂತಂದ್ರೆ ಇದ್ರೊಳಗೆ ಬರೋ ಡಿಗ್ರಿ ಪ್ರೋಗ್ರಾಮ್ಗಳು ಬ್ಯಾಚುಲರ್ ಆಫ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ BJMC, ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾ BBM ವಿತ್ ಸ್ಪೆಷಲೈಸೇಷನ್ ಇನ್ ಅಡ್ವರ್ಟೈಸಿಂಗ್ ಅಂಡ್ ಜರ್ನಲಿಸಮ್, BA ಇನ್ ಮೀಡಿಯಾ ಅಂಡ್ ಕಮ್ಯುನಿಕೇಶನ್, ಇದ್ರೊಳಗ ಡಿಜಿಟಲ್ ಮೀಡಿಯಾ ಮತ್ತು ಪಬ್ಲಿಕ್ ರಿಲೇಷನ್ಸ್, ಆಮೇಲೆ ಫಿಲ್ಮ್ ಸ್ಟಡೀಸ್ ಎಲ್ಲ ಕವರ್ ಆಗ್ತದ. ಬ್ಯಾಚುಲರ್ ಆಫ್ ಜರ್ನಲಿಸಮ್ ಇದನ್ನ ಮಾಡಿದ್ರೆ ನೀವು ಪತ್ರಕರ್ತ ಆಗಿ ಕೆಲಸ ಮಾಡಬಹುದು. ನಿಮಗೆ ಅನಿಮೇಷನ್ ಮತ್ತು ಮಲ್ಟಿಮೀಡಿಯಾ ಅದ್ರೊಳಗೆ ಇಂಟ್ರೆಸ್ಟ್ ಅಂತಂದ್ರ BA ಇನ್ ಅನಿಮೇಷನ್ ಅಂಡ್ ವಿಜುವಲ್ ಎಫೆಕ್ಟ್ಸ್ ಅನ್ನ ಮಾಡಬಹುದು. ಇದನ್ನ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಪ್ರೊಡಕ್ಷನ್ ಹೌಸ್ ಒಳಗ, ಫಿಲ್ಮ್ ಇಂಡಸ್ಟ್ರಿ ಒಳಗ ಕೆಲಸ ಸಿಗ್ತದ. BSc ಇನ್ ಅನಿಮೇಷನ್ ಅಂಡ್ ಮಲ್ಟಿಮೀಡಿಯಾ ಇದನ್ನ ಮಾಡಿದ್ರೆ ಇದ್ರೊಳಗೂ ನಿಮ್ಗೆ ಪ್ರೊಡಕ್ಷನ್ ಹೌಸಸ್ ಒಳಗ ಕೆಲಸ ಸಿಗ್ತದ, ಅಥವಾ ನೀವು ಸ್ವತಃ ಯೂಟ್ಯೂಬ್ ಚಾನೆಲ್ ತರ ಮಾಡಬಹುದು, ಇಲ್ಲ ಫ್ರೀಲಾನ್ಸ್ ಮಾಡಿ ಬೇರೆಯವರಿಗೆ ನಿಮ್ಮ ಕೆಲಸಗಳನ್ನ ಮಾಡಿ ಅವರಿಗೆ ಚಾರ್ಜ್ ಮಾಡಬಹುದು. ಡಿಪ್ಲೊಮಾ ಇನ್ ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಅಂಡ್ ಅನಿಮೇಷನ್ ಮಾಡಿದ್ರೆ ಇದ್ರೊಳಗ ಫಿಲ್ಮ್ ಇಂಡಸ್ಟ್ರಿ ಒಳಗ ನಿಮ್ಗೆ ಕೆಲಸ ಸಿಗ್ತದೆ. ಇನ್ನು ಲಾಸ್ಟ್ ಡಿಸೈನ್ ಅಂಡ್ ಫೈನ್ ಆರ್ಟ್ಸ್, ಇದ್ರೊಳಗ ಬ್ಯಾಚುಲರ್ ಆಫ್ ಡಿಸೈನ್ BDS ಇದನ್ನ ಮಾಡಬಹುದು. BDS ಫ್ಯಾಷನ್ ಟೆಕ್ನಾಲಜಿ ಒಳಗದ, ಇಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ಮಾಡಬಹುದು, ಗ್ರಾಫಿಕ್ ಡಿಸೈನ್ ಮಾಡಬಹುದು, ಪ್ರಾಡಕ್ಟ್ ಡಿಸೈನ್ ಮತ್ತು ಜ್ಯುವೆಲರಿ ಡಿಸೈನ್ ಮಾಡಬಹುದು, ಇಲ್ಲ ಟೆಕ್ಸ್ಟೈಲ್ ಡಿಸೈನ್ ಮತ್ತು ಎಕ್ಸೆಸರಿ ಡಿಸೈನ್ ಅನ್ನ ಮಾಡಬಹುದು. ಇವೆಲ್ಲ ಬೇರೆ ಬೇರೆ ಸ್ಪೆಷಲೈಸೇಷನ್, ಬಟ್ ಅದರ ಡಿಗ್ರಿ ಬಂದು BDS ಬ್ಯಾಚುಲರ್ ಆಫ್ ಡಿಸೈನ್ ಅಂತ ಹೇಳಿ. ನಿಮಗೆ ಡ್ರಾಯಿಂಗ್ ಒಳಗೆ ಇಂಟ್ರೆಸ್ಟ್ ಅದಂತಂದ್ರೆ ಫೈನ್ ಅಂಡ್ ವಿಜುವಲ್ ಆರ್ಟ್ಸ್ ತಗೋಬಹುದು. ಇದರೊಳಗೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್, BFA ಇನ್ ಪೇಂಟಿಂಗ್, ಸ್ಕಲ್ಪ್ಚರ್ ಆರ್ ಅಪ್ಲೈಡ್ ಆರ್ಟ್ಸ್ ಇದನ್ನ ಮಾಡಬಹುದು. ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ BBA ಮಾಡಬಹುದು, ಇಲ್ಲ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂಡ್ ವಿಜುವಲ್ ಆರ್ಟ್ಸ್. ಇದ್ರೊಳಗೆ ನಿಮ್ಗೆ ಕಲಾಕಾರ ಅಂತ ಹೇಳಿ ಕೊಡ್ತಾರ. ಇತ್ತೀಚೆಗೆ ನೀವು ನೋಡಿರೋಂಗ ಸ್ಕಲ್ಪ್ಚರ್ಗಳಿಗೆ ಬಹಳ ಡಿಮ್ಯಾಂಡ್ ಇರ್ತದ. ಯಾಕಂತಂದ್ರೆ ಕೆಲವೊಬ್ಬ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ತಮಗೆ ಹೆಂಗೆ ಬೇಕೋ ಹಂಗೆ ಸ್ಕಲ್ಪ್ಚರ್ ಅನ್ನ ಅವ್ರ ಹತ್ರ ಬಿಲ್ಡ್ ಮಾಡಿಕೊಂಡು ಸಾಕಷ್ಟು ದುಡ್ಡು ಕೊಡ್ಲಿಕ್ಕೆ ತಯಾರಿರ್ತಾರ. ನಿಮ್ಮ ಆರ್ಟ್ಸ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಈ ಕೋರ್ಸ್ಗಳ ಬಗ್ಗೆ ವಿಚಾರ ಮಾಡ್ಬೋದು. ಸೊ ಈ ರೀತಿ 10 ಡಿಫ್ರೆಂಟ್ ವಿಧಗಳ ಒಳಗೆ ಬೇರೆ ಬೇರೆ ಬ್ರಾಂಚಸ್ ಒಳಗೆ ನಿಮಗೆ ಅಪಾರ್ಚುನಿಟಿ ಸಿಗ್ತಾವ. ನಿಮ್ಮ ಪರ್ಸನಾಲಿಟಿಗೆ ತಕ್ಕಂಗ, ನಿಮ್ಮ ಆಸಕ್ತಿಗೆ ತಕ್ಕಂಗ ನೀವು ನಿಮಗೆ ಸಂಬಂಧಪಟ್ಟಿರೋ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬಹುದು. ಸೊ ಈ ಮೈಂಡ್ ಮ್ಯಾಪ್ ಲಿಂಕ್ ನಾನು ಇಲ್ಲಿ ಕೊಟ್ಟಿನಿ. ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿ, ಜಾಸ್ತಿ ಸ್ಟಡಿ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆಯವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.